ನಮಸ್ಕಾರ, ವೆಲ್ಕಮ್ ಟು ದನ್ನಾಸ್ ಕಾರ್ನರ್. ಇವತ್ತಿನ ವಿಡಿಯೋಲಿ ಯಾರೇ ತಿಂದರೂ ವಾವ್ ಸೂಪರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳೋ ಅಂಥ ರೆಸಿಪಿ ಮ್ಯಾಂಗೋ ಮೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 2 ಮ್ಯಾಂಗೋಸ್ ತಗೊಂಡು ಅದ್ರ ಚಿಪ್ಪೆ ತೆಗೆದು ಅದರೊಳಗಿರೋ ಪಲ್ಪ್ನೆಲ್ಲ ಒಂದು ಬೌಲಿಗೆ ಹಾಕಿಟ್ಕೊಳ್ಳಿ. ಆದಷ್ಟು ಸ್ವೀಟಾಗಿ ಚೆನ್ನಾಗಿ ಹಣ್ಣಾಗಿರೋ ಅಂಥ ಮ್ಯಾಂಗೋಸ್ನ ತಗೊಳ್ಳಿ. ಮ್ಯಾಂಗೋಸ್ ಎಷ್ಟು ಚೆನ್ನಾಗಿರುತ್ತೋ ಈ ರೆಸಿಪಿ ಔಟ್ಕಮ್ ಅಷ್ಟು ಟೇಸ್ಟಿಯಾಗಿರುತ್ತೆ. ಮ್ಯಾಂಗೋ ಪಲ್ಪ್ನೆಲ್ಲ ತೆಗೆದಿಟ್ಕೊಂಡ್ಮೇಲೆ ಮ್ಯಾಂಗೋ ಪ್ಯೂರಿ ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಮ್ಯಾಂಗೋ ಪಲ್ಪ್ ಹಾಕ್ಕೊಳ್ಳಿ. ನಿಮ್ಮ ಮ್ಯಾಂಗೋಸ್ ಎಷ್ಟು ಸ್ವೀಟ್ ಇದೆ ಅಂತ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ನನ್ನ ಮ್ಯಾಂಗೋ ಸ್ವೀಟಾಗೇ ಇತ್ತು, ಸೊ ನಾನು 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಮ್ಯಾಂಗೋ ಪಲ್ಪ್ನ ತುಂಬ ಸ್ಮೂತಾಗಿ ಬ್ಲೆಂಡ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಈಗ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ನಾನು ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ. ಯಾವ ಫ್ರೆಶ್ ಕ್ರೀಮ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಫ್ಲಫಿ ಆಗೋವರೆಗೂ ಬೀಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಆಲ್ರೆಡಿ ಸ್ವೀಟಾಗೇ ಇರುತ್ತೆ. ನಾವು ಫ್ರೆಶ್ ಕ್ರೀಮ್ ಹಾಕಿರ್ತೀವಲ್ಲ, ಅದಕ್ಕೆ 1 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಫ್ರೆಶ್ ಕ್ರೀಮ್ ಮತ್ತು ವಿಪ್ಪಿಂಗ್ ಕ್ರೀಮ್ ಎರಡು ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಬೀಟ್ ಮಾಡ್ಕೋಬೇಕು. ಈ ಕ್ರೀಮ್ ಸ್ವಲ್ಪ ತಿಕ್ಕಾಗುತ್ತೆ, ಅಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದು ಪೀಕ್ಸ್ ಬರಬೇಕು ಅಂತ ಏನಿಲ್ಲ, ಈಗ ಕರೆಕ್ಟಾಗಿ ಆಗಿದೆ, ಇಷ್ಟಿದ್ರೆ ಸಾಕಾಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮ್ಯಾಂಗೋ ಪಲ್ಪ್ ಹಾಕಿ ಮತ್ತೆ ಬೀಟ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಂಬೈನ್ ಆಗೋವರೆಗೂ ಬೀಟ್ ಮಾಡ್ಕೊಳ್ಳಿ, ಸಾಕು. ಈಗ ಸರ್ವ್ ಮಾಡೋದಕ್ಕೆ ನಾವು ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಮ್ಯಾಂಗೋ ಪಲ್ಪ್, ಸಕ್ಕರೆ ಎಲ್ಲ ಹಾಕಿ ಏನು ಬೀಟ್ ಮಾಡಿ ಇಟ್ಕೊಂಡಿದ್ವಿ ಆ ಕ್ರೀಮ್ನ ಫಸ್ಟ್ ಹಾಕ್ಕೊಳ್ಳಿ. ಪ್ರೆಸೆಂಟೇಷನ್ಗೋಸ್ಕರ ಗ್ಲಾಸ್ಗೆ ಸುತ್ತ ಎಲ್ಲೂ ಕ್ರೀಮ್ ಟಚ್ ಆಗದೆ ಇರೋ ಥರ ಕೇರ್ಫುಲ್ಲಾಗಿ ಹಾಕಿ. 1 ಲೇಯರ್ ಮೂಸ್ ಹಾಕಿದ್ಮೇಲೆ ನೆಕ್ಸ್ಟ್ ಲೇಯರ್ ನಾವು ಮ್ಯಾಂಗೋ ಪಲ್ಪ್ ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕಬೇಕು. ಮತ್ತು ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ಮೂಸ್ನ 1 ಲೇಯರ್ ಹಾಕಿಬಿಟ್ಟು ಮತ್ತು ಲಾಸ್ಟಿಗೆ ಮ್ಯಾಂಗೋ ಪಲ್ಪ್ನ ಹಾಕೋಬೇಕು. ಇವಾಗ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿಟ್ಟು ಚಿಲ್ಟಾಗಿ ತಿಂದರೆ ಸಖತ್ತಾಗಿರುತ್ತೆ. ರೆಸಿಪಿ ತುಂಬ ಈಸಿಯಾಗಿದೆ ಅಲ್ಲ? ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ. ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನೂ ಒಳ್ಳೆ ರೆಸಿಪೀಸ್ಗೆ ದನ್ನಾಸ್ ಕಾರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.